ವೆಲ್ಕಮ್ ಟು ದಿಸ್ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಮೈಸೂರು ಸಂಸ್ಥಾನ ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಮೈಸೂರು ಸಂಸ್ಥಾನ ಅಥವಾ ಮೈಸೂರು ಸಾಮ್ರಾಜ್ಯ ಇದು 1399ರಿಂದ 1947ರವರೆಗೆ ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ನಡೆಸಿದ ಒಂದು ಸಾಮ್ರಾಜ್ಯ. 1399ರಲ್ಲಿ ಯದುರಾಯರಿಂದ ಸ್ಥಾಪಿಸಲಾದ ಈ ಸಂಸ್ಥಾನ ಒಡೆಯರ್ ರಾಜಮನೆತನದಿಂದ ಆಳಲ್ಪಡುತ್ತೆ. 1565ರವರೆಗೆ ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜ್ಯವಾಗಿದ್ದು, ನಂತರ 1565ರ ನಂತರ ವಿಜಯನಗರ ಸಾಮ್ರಾಜ್ಯದ ಅಳಿವಿನ ಜೊತೆಯಲ್ಲಿ ಮೈಸೂರು ಸಂಸ್ಥಾನವು ಸ್ವತಂತ್ರ ಸಂಸ್ಥಾನವಾಗುತ್ತೆ. ಈ ಸಮಯದಲ್ಲಿ ರಾಜರಾಗಿದ್ದ ರಾಜ ಒಡೆಯರ್ ಅವರು ಮೈಸೂರು ಸಂಸ್ಥಾನವನ್ನು ಹಿಗ್ಗಿಸಿ 1578ರಿಂದ 1617ರವರೆಗೆ ಆಡಳಿತವನ್ನು ನಡೆಸ್ತಾರೆ. ಮೈಸೂರು ಸಂಸ್ಥಾನದ ರಾಜಧಾನಿಯಾಗಿ ಶ್ರೀರಂಗಪಟ್ಟಣಕ್ಕೆ ವರ್ಗಾಯಿಸ್ತಾರೆ. ಇದಕ್ಕೆ ಕಾರಣ ಕಾವೇರಿ ನದಿಯ ನಡುವೆ ಇರುವುದರಿಂದ ಶ್ರೀರಂಗಪಟ್ಟಣಕ್ಕೆ ದೊರೆಯುವ ನೈಸರ್ಗಿಕ ರಕ್ಷಣೆ. ಅಂದರೆ ಶ್ರೀರಂಗಪಟ್ಟಣದ ಸುತ್ತ ಕಾವೇರಿ ನದಿ ಇದ್ದು ಶ್ರೀರಂಗಪಟ್ಟಣಕ್ಕೆ ನೈಸರ್ಗಿಕವಾಗಿ ರಕ್ಷಣೆ ದೊರೆಯುತ್ತಿದೆ. ಇದು ಒಂದು ಕಾರಣಕ್ಕೆ ರಾಜಧಾನಿಯನ್ನು ಮೈಸೂರಿಂದ ಶ್ರೀರಂಗಪಟ್ಟಣಕ್ಕೆ ವರ್ಗಾವಣೆ ಮಾಡ್ತಾರೆ. ನಂತರದಲ್ಲಿ ಮೈಸೂರಿನ ಇನ್ನೊಬ್ಬ ಪ್ರಸಿದ್ಧ ರಾಜ ರಣಧೀರ ಕಂಠೀರವ ನರಸರಾಜ ಒಡೆಯರ್ ಇವರು 1638ರಿಂದ 1659ರವರೆಗೆ ಆಳ್ವಿಕೆಯನ್ನು ನಡೆಸ್ತಾರೆ. ಇವರ ಕಾಲದಲ್ಲಿ ಮೈಸೂರು ಸಂಸ್ಥಾನ ತಮಿಳುನಾಡಿನ ತಿರುಚಿನಾಪಳ್ಳಿಯವರೆಗೆ ಹಬ್ಬುತ್ತೆ. ಮೈಸೂರು ಸಂಸ್ಥಾನದ ಚಿಕ್ಕದೇವರಾಜ ಒಡೆಯರ್ ಇವರು ಆಡಳಿತ 1673ರಿಂದ 1704ರವರೆಗೆ ಆಳ್ವಿಕೆಯನ್ನು ನಡೆಸ್ತಾರೆ. ಇವರ ಕಾಲದಲ್ಲಿ ಎತ್ತರಗಳನ್ನು ಮುಟ್ಟಿತು ಮೈಸೂರು ಸಂಸ್ಥಾನ. ಚಿಕ್ಕದೇವರಾಜ ಒಡೆಯರ್ ಅವರು ಮೈಸೂರಿನ ಆಡಳಿತಕ್ಕಾಗಿ 18 ಚಾವಟಿಗಳನ್ನು ಏರ್ಪಡಿಸಿದ್ದಲ್ಲದೆ ತೆರಿಗೆ ಸಂಗ್ರಹಣಾ ವಿಧಾನಗಳಿಗೆ ಸುಧಾರಣೆಯನ್ನು ಪರಿಚಯಿಸ್ತಾರೆ. ಮೈಸೂರು ಸಂಸ್ಥಾನದ ಆಡಳಿತ ಭಾಷೆ ಕನ್ನಡ ಮತ್ತು ಪರ್ಷಿಯನ್ ಆಗಿದ್ದು, ಮೈಸೂರು ಸಂಸ್ಥಾನದಲ್ಲಿದ್ದ ಧರ್ಮಗಳು ಹಿಂದೂ ಮತ್ತು ಇಸ್ಲಾಂ. 18ನೇ ಶತಮಾನದವರೆಗೂ ಒಡೆಯರ್ ವಂಶ ಪ್ರಬಲವಾಗಿದ್ದು, 18ನೇ ಶತಮಾನದಲ್ಲಿ ತಾತ್ಕಾಲಿಕವಾಗಿ ತನ್ನ ಪ್ರಭಾವವನ್ನು ಒಡೆಯರ್ ವಂಶ ಕಳೆದುಕೊಳ್ಳುತ್ತೆ. ಹೈದರಾಲಿ ಮೈಸೂರು ಸೈನ್ಯದ ಸಾಧಾರಣ ಸೈನಿಕನಾಗಿ ಪ್ರಾರಂಭಿಸಿ ಮೇಲಕ್ಕೇರಿ ಸೇನಾ ನಾಯಕನಾಗಿ ನೇಮಿತನಾಗ್ತಾನೆ. ನಂತರ ಮೈಸೂರಿನ ಅರಸರ ಪ್ರಭಾವ ಇಳಿದು ಸರ್ವಾಧಿಕಾರಿಯಾದ ಹೈದರಾಲಿ ಸ್ವತಃ ತಾನೇ ಸಿಂಹಾಸನವನ್ನೇರದಿದ್ದರೂ ರಾಜ್ಯಭಾರದ ಸಂಪೂರ್ಣ ಅಧಿಕಾರ ಆತನ ಕೈಯಲ್ಲಿ ಸೇರುತ್ತೆ. ಮೈಸೂರು ಮಹಾರಾಜರು ಹೆಸರಿಗೆ ಮಾತ್ರ ಮಹಾರಾಜರಾಗಿ ಉಳಿತಾರೆ, ಆದರೆ ಅಲ್ಲಿ ರಾಜ್ಯಭಾರವನ್ನು ಮಾಡ್ತಿದ್ದು ಹೈದರಾಲಿ. ಹೈದರಾಲಿಯ ನಂತರ ಅವನ ಮಗ ಟಿಪ್ಪು ಸುಲ್ತಾನನು ಸ್ವತಃ ಸಿಂಹಾಸನವನ್ನೇರಿ 1782ರಿಂದ 1799ರವರೆಗೆ ಅಂದರೆ ಅವನ ಮರಣದವರೆಗೆ ಮೈಸೂರನ್ನು ಆಳ್ತಾನೆ. ಹೈದರಾಲಿ ಮತ್ತು ಟಿಪ್ಪುವಿನ ಕಾಲದಲ್ಲಿ ಹಲವಾರು ಯುದ್ಧಗಳು ನಡೀತವೆ. ನೋಡ್ತಾ ಹೋಗೋದಾದರೆ ಮರಾಠರ ವಿರುದ್ಧ ಮಾಡಿರ್ತಕ್ಕಂಥ ಯುದ್ಧ ಇದು 1759ರಿಂದ 1787ರವರೆಗೆ ಯುದ್ಧಗಳನ್ನ ಮಾಡ್ತಾ ಹೋಗ್ತಾರೆ ಮರಾಠರ ವಿರುದ್ಧ. ನಂತರದಲ್ಲಿ ಗೋಲ್ಕೊಂಡದ ನಿಜಾಮರ ವಿರುದ್ಧ ಯುದ್ಧವನ್ನು ಮಾಡ್ತಾರೆ ಮತ್ತು ಆಂಗ್ಲೋ ಮೈಸೂರು ಯುದ್ಧಗಳು 4 ಆಂಗ್ಲೋ ಮೈಸೂರು ಯುದ್ಧಗಳನ್ನ ಮಾಡ್ತಾರೆ ಬ್ರಿಟಿಷರ ವಿರುದ್ಧ. ಮೊದಲನೇ ಯುದ್ಧ ಮತ್ತು ಎರಡನೇ ಯುದ್ಧದಲ್ಲಿ ಹೈದರಾಲಿ ಇರ್ತಾನೆ. ಮೊದಲನೇ ಯುದ್ಧವನ್ನು ಗೆಲ್ತಾನೆ. ಎರಡನೇ ಯುದ್ಧದಲ್ಲಿ ಹೈದರಾಲಿ ಸಾಯ್ತಾನೆ. ನೆಕ್ಸ್ಟು ಅವನ ಸತ್ತ ನಂತರ, ಅವನ ಮರಣದ ನಂತರ ಅವನ ಮಗನಾದ ಟಿಪ್ಪು ಸುಲ್ತಾನನು ಆ ಒಂದು ಯುದ್ಧವನ್ನು ಮುಂದುವರಿಸ್ತಾನೆ ಮತ್ತು ಆ ಯುದ್ಧದಲ್ಲಿ ಜಯವನ್ನು ಗಳಿಸ್ತಾನೆ. ಮೂರನೇ ಯುದ್ಧದಲ್ಲಿ ಸೋಲ್ತಾನೆ ಮತ್ತು ನಾಲ್ಕನೇ ಯುದ್ಧದಲ್ಲಿ 1799ರಲ್ಲಿ ಟಿಪ್ಪು ಸಾವನ್ನಪ್ತಾನೆ. ಟಿಪ್ಪು ಸಾವನ್ನಪ್ಪಿದ ನಂತರ ಬ್ರಿಟಿಷರು ಗೆಲ್ತಾರೆ ಮತ್ತು ಇಡೀ ಮೈಸೂರು ಸಂಸ್ಥಾನ ಬ್ರಿಟಿಷರ ವಶವಾಗುತ್ತೆ. ಬ್ರಿಟಿಷರು ಗೆದ್ದ ನಂತರ ಮೈಸೂರು ಸಂಸ್ಥಾನಕ್ಕೆ ಒಡೆಯರ್ ಅವರನ್ನು ಪುನಃ ರಾಜರನ್ನಾಗಿ ಮಾಡ್ತಾರೆ. ರಾಜಧಾನಿಯನ್ನು ಶ್ರೀರಂಗಪಟ್ಟಣದಿಂದ ಮತ್ತೆ ಮೈಸೂರಿಗೆ ವರ್ಗಾಯಿಸಲಾಗುತ್ತೆ. ಪುನಃ ಅಧಿಕಾರಕ್ಕೆ ಮರಳಿದರೂ ಮೈಸೂರು ಮಹಾರಾಜರು ಸ್ವತಂತ್ರ ಆಗಿರದೆ ಬ್ರಿಟಿಷರ ಆಡಳಿತಕ್ಕೆ ಒಳಗಾಗಿರ್ತಾರೆ. 1821ರವರೆಗೆ ಒಡೆಯರ್ ವಂಶದ ರಾಜರೇ ಆಡಳಿತವನ್ನು ಮಾಡ್ತಿರ್ತಾರೆ. ಆದರೆ 1821ರಲ್ಲಿ ರಾಬರ್ಟ್ ವಿಲಿಯಂ ಬೆಂಟಿಕ್ ಅವನು ಆಡಳಿತವನ್ನು ಒಡೆಯರ್ ಅವರಿಂದ ಕಿತ್ತುಕೊಂಡು ಅದನ್ನು ಕಮಿಷನರ್ಗಳಿಗೆ ಕೊಡ್ತಾನೆ. 1821ರಿಂದ 1881ರವರೆಗೆ ವಾಸ್ತವವಾಗಿ 50 ವರ್ಷ ಕಮಿಷನರ್ಗಳ ಆಳ್ವಿಕೆ ಇರುತ್ತೆ. ಮಹಾರಾಜರು ಇದ್ರೂ ಕೂಡ ಬರೀ ನೇಮಕಾವಸ್ಥೆಗೆ ಮಾತ್ರ ಇರ್ತಾರೆ. ಆಡಳಿತವನ್ನು ಮಾಡ್ತಿರೋದು ಕಮಿಷನರ್ಗಳಾಗಿರ್ತಾರೆ. ಮತ್ತು ಮೈಸೂರು ಒಡೆಯರಿಗೆ ಆಡಳಿತ ಸಿಕ್ಕಿದ್ದು 1881ರಲ್ಲಿ.
ಅವಾಗ ರಾಜರಾಗಿದ್ದವರು ರಾಜ ಚಾಮರಾಜ ಒಡೆಯರ್ ಅವರು. ಇವರು 1881ರಿಂದ 1902ರವರೆಗೆ ರಾಜರಾಗಿರ್ತಾರೆ. ನಂತರದಲ್ಲಿ ರಾಜರಾದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಇವರು 1902ರಿಂದ 1940ರವರೆಗೆ ಆಡಳಿತವನ್ನು ಮಾಡ್ತಾರೆ. ಇವರ ಕಾಲಘಟ್ಟದಲ್ಲಿ ಮೈಸೂರು ಮಾದರಿ ರಾಜ್ಯ, ಮಾದರಿ ಸಂಸ್ಥಾನ ಅಂಥೇಳಿ ಬಿರುದನ್ನು ಕೂಡ ತೆಗೆದುಕೊಳ್ಳುತ್ತೆ. ಇವರು ಕೈಗಾರಿಕೆಗಳನ್ನು, KRS ಡ್ಯಾಮ್ನ ಕಟ್ತಾರೆ, ಬ್ಯಾಂಕ್ಗಳನ್ನು ತೆರೀತಾರೆ. ಇವ್ರ ನಂತರದಲ್ಲಿ ರಾಜರಾದವರು ಮತ್ತು ಕೊನೆಯ ರಾಜ ಚಾಮರಾಜ ಒಡೆಯರ್ ಅವರು. ಇವರು 1940ರಲ್ಲಿ ರಾಜರಾಗ್ತಾರೆ. ಸ್ವತಂತ್ರ ಬಂದ ಮೇಲೂ ಕೂಡ ಇವರೇ ರಾಜರಾಗಿ ಉಳಿತಾರೆ. ಅಟ್ ಪ್ರೆಸೆಂಟ್ ಮೈಸೂರಿನ ರಾಜರು ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್.